Hi students, good morning. This is Chandrakant Sadashivarkiri, Assistant Professor, Government First Women's College, Bailongal. Dear students, already you have seen the two session of costing, elements of costing, theoretical part, and how to prepare the cost sheet and what the items are appearing in the cost sheet and which are not appearing in the cost sheet. Some financial charges will not be appeared in the cost sheet. That also I have seen in our two sessions. So this is the content. So this is our first problem. So hope all are done your notes, session 1 and session 2, and you have already note down the cost sheet format also. So on basis on that you are solving some 5 marks questions so as appeared in the RCU, then Akamadev University, then KUD. So you will see one by one. So this is the first problem. This problem can be referred by BCom 6th semester students also and BBA 4th semester students also. From the following information, prepare cost sheet for the month of April 2018. Raw material consumed 8,500, direct wages 10,000, factory expenses 50% on wages, office expenses 20% on factory cost. The quotation should include a profit of 20% on selling price. This is the 5 marks question. So very easy. Only thing you have to consider, these calculations you have to do it. That's all. 50% of wages ಏನಿರುತ್ತೆ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇರುತ್ತೆ. 20% ಆಫ್ ಆಫೀಸ್ ಎಕ್ಸ್ಪೆನ್ಸಸ್ ಎದ್ರದಿರುತ್ತೆ, ಫ್ಯಾಕ್ಟ್ರಿ ಕಾಸ್ಟ್ ಇರುತ್ತೆ. ಇಲ್ಲಿ ವೇಜಸ್ ಕೊಟ್ಟಿದ್ದಾರೆ 10,000, ಅದರ 50% 5,000 ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆಗುತ್ತೆ. ಆದರೆ ಫ್ಯಾಕ್ಟ್ರಿ ಕಾಸ್ಟನ್ನು ನಾವು ಕಂಡುಹಿಡಿಯಬೇಕು. ವೈಲ್ ಪ್ರಿಪೇರಿಂಗ್ ವಿಲ್ ಕಮ್ ಟು ನೋ ದ ಫ್ಯಾಕ್ಟ್ರಿ ಕಾಸ್ಟ್ ಶೀಟ್ ಮಾಡುವಾಗ ಗೊತ್ತಾಗುತ್ತೆ. ನಂತರ ಇನ್ನೊಂದು ಅಡ್ಜಸ್ಟ್ಮೆಂಟ್ ಏನಿದೆಯಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ನೀವು ರಾಂಗ್ ಮಾಡೋ ಚಾನ್ಸಸ್ ಚೆನ್ನಾಗಿ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಓಕೆ, ಸಿ 20% ಆನ್ ಸೆಲ್ಲಿಂಗ್ ಪ್ರೈಸ್. ಓಕೆ, ವಿಲ್ ಸಿ ದ ಸೊಲ್ಯೂಷನ್ ನಾವು. ಓಕೆ, ಸೊ ಡೈರೆಕ್ಟ್ ಮೆಟೀರಿಯಲ್ ನಿಮ್ಮ ಫಾರ್ಮೆಟ್ ಪ್ರಕಾರ ಕಾಸ್ಟ್ ಶೀಟ್. ಡೈರೆಕ್ಟ್ ಮೆಟೀರಿಯಲ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 8,500, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 10,000. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನೀವು ಬರಿಬೋದು, ಕೊಟ್ಟಿಲ್ಲ ಅಂತೇಳಿ ನಾನು ತೋರಿಸಿಲ್ಲ. ಯು ಕ್ಯಾನ್ ರೈಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲೋ ಆ್ಯಂಡ್ ಯು ಕ್ಯಾನ್ ಮೇಕ್ ಅ ನೀಲ್. ನಾವು 18,500, 8,500 plus 10,000, 18,500. When you add the direct material, direct wages and direct expenses, after adding the three components, it will come prime cost. It will come as a prime cost or direct cost. Adding then to prime cost, you have to add the factory overhead. Factory expenses, as I told earlier, factory expense is the 50% of direct wages. So 50%, 10,000, 50% ಅಂದರೆ 5,000. ಸೊ ವರ್ಕ್ ಕಾಸ್ಟ್ ಈಸ್ 23,500. ಈ ವರ್ಕ್ ಕಾಸ್ಟಿಗೆ ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತಾನು ಹೇಳ್ತೀವಿ. ನಾನು ಫಾರ್ಮೆಟ್ನಲ್ಲಿ ಬರ್ಸಿದ್ದೀನಿ ನಿಮಗೆ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ಫ್ಯಾಕ್ಟ್ರಿ ಕಾಸ್ಟ್ ಎಲ್ಲಿದೆ, ಫ್ಯಾಕ್ಟ್ರಿ ಕಾಸ್ಟ್ ಎಲ್ಲಿದೆ, ಇಲ್ಲಿ ವರ್ಕ್ ಕಾಸ್ಟ್ ಅಂತ ಬರ್ಸಿದ್ದಾರೆ ಅಂತ ಹೇಳಿ. ಸೊ ವರ್ಕ್ ಕಾಸ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ಯಾಕ್ಟ್ರಿ ಕಾಸ್ಟ್. ದೆನ್ ಫ್ಯಾಕ್ಟ್ರಿ ಕಾಸ್ಟಿಗೆ ನೀವು ಆ್ಯಡ್ ಮಾಡಬೇಕಾಗಿದ್ದೇನು, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಆಫೀಸ್ ಎಕ್ಸ್ಪೆನ್ಸಸ್ಸು 20% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, 23,500 ಇಂಟು 20%, ಸೊ 4,700. ಇವೆರಡು ಆ್ಯಡ್ ಮಾಡಿದ್ರಿ, ವರ್ಕ್ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆ್ಯಡ್ ಮಾಡಿದ್ರಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ಅದು 28,200. ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಮಾಡಿದ್ರೆ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ, ಅದಕ್ಕೆ ನಾವು ಡ್ಯಾಶ್ ಇಟ್ಟಿದ್ದೀವಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಆಲ್ಸೋ ಕಾಲ್ಡ್, ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ್ರಿ ಅಂತಂದರೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ ಅಥವಾ ಟೋಟಲ್ ಕಾಸ್ಟ್ ಬರುತ್ತೆ. ಸೊ ಟೋಟಲ್ ಕಾಸ್ಟ್ ಈಸ್ 28,200. ಸೊ ಪ್ರಾಫಿಟ್ ಏನು ಹೇಳಿದ್ದಾರೆ, 20% ಆಫ್ ಸೆಲ್ಲಿಂಗ್ ಪ್ರೈಸ್. ಪ್ರಾಫಿಟ್ ಈಸ್ ಅ 20% ಆಫ್ ಸೇಲ್ಸ್ ಪ್ರೈಸ್. ಇಲ್ಲಿ ಸೇಲ್ಸ್ ಪ್ರೈಸು ಕೊಟ್ಟಿಲ್ಲ, ನಾವು ಕಂಡು ಹಿಡಿಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ, ಅದಕ್ಕಂತೇಳಿ ಒಂದು ಎಡಿಷ್ನಲ್ ಕ್ಯಾಲ್ಕುಲೇಷನ್ಸನ್ನು ನಾವು ಈ ಪ್ರಾಫಿಟನ್ನು ಯಾವ ರೀತಿ ಇಲ್ಲಿ ನಾನು ಮಾಡಿದ್ದೀನಿ ಡೈರೆಕ್ಟ್ಲಿ, ಇದು 80 ಯಾವ ರೀತಿ ಬಂತು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಈ ಅಡ್ಜಸ್ಟ್ಮೆಂಟು ಮೆನಿ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ಸಮ್ ಟೈಮ್ಸ್ ಏನು ಮಾಡ್ತಾರೆ, 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಅಂತ ಕೊಡ್ತಾರೆ. ಸಮ್ ಟೈಮ್ಸ್ 20% ಆಫ್ ಪ್ರಾಫಿಟ್ ಆನ್ ಸೇಲ್ಸ್ ಪ್ರೈಸ್ ಅಂತ ಕೊಡ್ತಾರೆ. ಅದಕ್ಕೆ ನಾನು ನಿಮಗೆ ಕ್ಲಿಯರ್ ಆಗಿ ನಿಮ್ಗೆ ತಿಳಿಯೋ ಹಾಗೆ ಈ ನೆಕ್ಸ್ಟ್ನಲ್ಲಿ ನಾನು
ಹೇಳ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ನೋಡಿರಿ ಹೌ ಯು ಅರೈವ್ ದ 20/80 ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆಫ್ 20% ಆನ್ ಸೆಲ್ಲಿಂಗ್ ಪ್ರೈಸ್. ಏನು ಹೇಳಿದ್ದಾರೆ? ಪ್ರಾಫಿಟು 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಸೆಲ್ಲಿಂಗ್ ಪ್ರೈಸು ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡಿಕೊಂಡು ನಂತರ ನಮ್ಮ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಮಾಡಿದಿರಿ ಅಂತಂದ್ರೆ ಏನು ಬರುತ್ತೆ? ಪ್ರಾಫಿಟ್ ಬರುತ್ತೆ. ದಿಸ್ ಈಸ್ ಅ ಕಾಮನ್ ಇಕ್ವೇಷನ್. ಸೇಲ್ಸ್ ಮೈನಸ್ ನೀವು ಕಾಸ್ಟ್ ಶೀಟ್ನಲ್ಲಿನೂ ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಟೋಟಲ್ ಕಾಸ್ಟ್ ಇದೆ. ಸೇಲ್ಸ್ನಲ್ಲಿ 35,250ನಲ್ಲಿ ನೀವು ಮೈನಸ್ ಕಾಸ್ಟ್ ಮಾಡಿದ್ರಿ ಅಂತಂದ್ರೆ ಪ್ರಾಫಿಟ್ ಬರುತ್ತೆ. ಓಕೆ, ಇಲ್ಲಿ ನೋಡ್ರಿ, ಈ ಇಕ್ವೇಷನ್ ಪ್ರಕಾರ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಈಕ್ವಲ್ ಟು ಪ್ರಾಫಿಟ್. ನಂತರ ಈಗ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. 100 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇತ್ತು ಅಂತಂದ್ರೆ 20 ರೂಪೀಸ್ ಪ್ರಾಫಿಟ್ ಇರುತ್ತೆ ಅಂತ ಇದರ ಅರ್ಥ. ಓಕೆ, 20% ಸೆಲ್ಲಿಂಗ್ ಪ್ರೈಸ್ 100 ಇದ್ದಾಗ 20 ರೂಪಾಯಿ ಪ್ರಾಫಿಟ್ ಇರುತ್ತೆ. ಅದೇ ರೀತಿ ನಾನು ಇಲ್ಲಿ ಮಾಡಿದ್ದೀನಿ, 100 ರೂಪೀಸ್ ಸೇಲ್ಸ್ ಇದೆ ಅಂತ ತಿಳ್ಕೊಂಡಿದ್ದೀನಿ. ಟೋಟಲ್ ಕಾಸ್ಟ್ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವೇನು ಮಾಡಿದ್ದೀವಿ, 100 ಮೈನಸ್ ಟೋಟಲ್ ಕಾಸ್ಟ್ ಈಕ್ವಲ್ ಟು 20. ಟೋಟಲ್ ಕಾಸ್ಟ್ ಈಕ್ವಲ್ ಟು ಮಾಡಿದಿರಿ ಅಂತಂದ್ರೆ 100 ಮೈನಸ್ 20, ಟೋಟಲ್ ಕಾಸ್ಟ್ ಈಸ್ 80. ನಾವು ಟೋಟಲ್ ಕಾಸ್ಟ್ 80 ಇತ್ತು ಅಂತಂದ್ರೆ ಪ್ರಾಫಿಟ್ ಎಷ್ಟಿರುತ್ತೆ? 20 ರೂಪಾಯಿ ಇರುತ್ತೆ. 80 ರೂಪಾಯಿ ಟೋಟಲ್ ಕಾಸ್ಟ್ ಇತ್ತು ಅಂತಂದ್ರೆ 20 ರೂಪಾಯಿ ಪ್ರಾಫಿಟ್ ಇರುತ್ತೆ. ಹಾಗಾದ್ರೆ ನಮಗೆ ಟೋಟಲ್ ಕಾಸ್ಟ್ ಇಲ್ಲಿದೆ. ಅದಕ್ಕೆ ನಾವೇನು ಮಾಡಿದ್ವಿ, ಟೋಟಲ್ ಕಾಸ್ಟ್ 28,200 ಇತ್ತು ಅಂತಂದ್ರೆ ಪ್ರಾಫಿಟ್ಟು ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಅದೇ ರೀತಿ 28,200 ಇಲ್ಲಿ ಬಂತು, 80 ಕೆಳಗಡೆ ಬಂತು, 20 ಇಲ್ಲಿ ಬಂತು. ಸೊ ಇದನ್ನು ನಿಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾನು ಹೇಳ್ತಾ ಇರೋದು. ಬೈ ಚಾನ್ಸ್ ಸೇಲ್ಸ್ ಪ್ರೈಸ್ ಕೊಟ್ಟಿದ್ರು ಅಂತಂದರೆ ಡೈರೆಕ್ಟ್ಲಿ ನೀವು 20% ಮಾಡ್ಬೋದು. ಅಥವಾ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಲ್ಲಿ 20% ಆನ್ ಟೋಟಲ್ ಕಾಸ್ಟ್ ಕೊಟ್ಟಿದ್ರು ಅಂತಂದ್ರೆ ನೀವು ಇದನ್ನು 28,200 ಇಂಟು 20% ಡೈರೆಕ್ಟ್ಲಿ ಮಾಡ್ಬೋದಿತ್ತು. ಆದರೆ ಇಲ್ಲಿ ಸೇಲ್ಸ್ ಪ್ರೈಸ್ ಹೇಳಿದ್ರಿಂದ ಸೇಲ್ಸ್ ಪ್ರೈಸ್ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಈ ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡಿದ್ದೀವಿ. ಸೊ ಇಟ್ಸ್ ವೆರಿ ಸಿಂಪಲ್. ನೀವು 20% ಸೆಲ್ಲಿಂಗ್ ಪ್ರೈಸ್ ಕೇಳಿದರು, ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದೆ ಇದ್ದರೆ ನೀವು ಡೈರೆಕ್ಟ್ಲಿ 20/80 ಮಾಡ್ಬೋದು. ಅಥವಾ 25% ಕೇಳಿದರು ಅಂತಂದರೆ 25/75 ಅಂತಲೂ ಡೈರೆಕ್ಟ್ಲಿನೂ ನೀವು ಇಲ್ಲಿ ಹಚ್ಚಿದ್ದೀನಲ್ಲ ಈ ರೀತಿಯೂ ಮಾಡಬಹುದು. ನಾನು ನಿಮಗೆ ಯಾವ ರೀತಿ 20/80 ಹೆಂಗೆ ಬಂತು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ನು ಮಾಡಿ ತೋರಿಸಿದ್ದೀನಿ. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟುಡ್ ದಿಸ್ ಫಸ್ಟ್ ಪ್ರಾಬ್ಲಮ್. ನಂತರ ನಮ್ಮದು ಸೆಕೆಂಡ್ ಪ್ರಾಬ್ಲಮ್ಗೆ ನಾವು ಹೋಗೋಣ. ಓಕೆ, ಇದು KUDಯಲ್ಲಿ ಬಂದಂಥ ಕ್ವಶನ್ನು. ದ ಫಾಲೋವಿಂಗ್ ಡಾಟಾ ರಿಲೇಟ್ ಟು ದ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ sale of 10,000 units of a standard product which is sold at ₹5 per unit. So 10,000 sales ಆಗಿದೆ ಯೂನಿಟ್ಸ್ದು, ಅದು ಸೆಲ್ಲಿಂಗ್ ಕಾಸ್ಟು ₹5 per unit. ನಂತರ ಈ 10,000 ಯೂನಿಟ್ಸನ್ನು ರೆಡಿ ಮಾಡಲಿಕ್ಕೆ ಏನೇನು ರಾ ಮಟೀರಿಯಲ್ಸು ಏನೇನು ಖರ್ಚಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ರಾ ಮಟೀರಿಯಲ್ಸು ₹20,000, ಡೈರೆಕ್ಟ್ ವೇಜಸ್ಸು 12,000, ಮಷಿನ್ ಅವರ್ಸ್ ವರ್ಕ್ 1,000, ಮಷಿನ್ ಅವರ್ ರೇಟ್ ₹5, selling and distribution overhead 50 paisa per unit, prepare a cost sheet to find cost of production per unit and total profit. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ಯಾವ ರೀತಿ ನಾವು ಸಾಲ್ಯೂಷನ್ ಮಾಡಿದ್ದೀವಿ ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಓಕೆ, ಸಿ ಡೈರೆಕ್ಟ್ ಮಟೀರಿಯಲ್ ರಾ ಮಟೀರಿಯಲ್ಸ್ ಕೊಟ್ಟಿದ್ದಾರೆ 20,000, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 12,000. ಸೊ ಪ್ರೈಮ್ ಕಾಸ್ಟ್ ಇಸ್ 32,000. ದೆನ್ ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಮಷಿನ್ ಎಕ್ಸ್ಪೆನ್ಸಸ್ ಅವರ್ಲಿ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಆ ಮಷಿನ್ನು ಈ 10,000 ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ. 1,000 ಅವರ್ಸ್ ಯೂಸ್ ಆಗಿದೆ, 5 per hour equal to 5,000. ಸೊ ವರ್ಕ್ ಕಾಸ್ಟ್ ಈಸ್ 37,000. ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಬಗ್ಗೆ ಏನೂ ಕೊಟ್ಟಿಲ್ಲ, ಅದನ್ನು ನಾವು ಅದಕ್ಕೆ 0 ಇಟ್ಟಿದ್ದೀವಿ. ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 37,000. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್, ದಟ್ ಈಸ್ ಆಲ್ಸೋ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಸಾರಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಹೇಳಿದ್ದಾರೆ, 10,000 ಯೂನಿಟ್ಸ್ ಇಂಟು 50 ಪೈಸಾ ಪರ್ ಯೂನಿಟ್.
10,000 units into 50 paisa per unit, that will comes 5,000. So cost of sales ಮತ್ತು total cost 42,000, 37,000 plus 5,000, 42,000. ಸೊ ಪ್ರಾಫಿಟ್ ಕೊಟ್ಟಿದ್ದಿಲ್ಲ, ನಾವು ಅವಾಗ ಏನು ಮಾಡಿದ್ವಿ, ಸೇಲ್ಸ್ 10,000 ಯೂನಿಟ್ಸ್ ಸೇಲ್ಸ್ ಆಗಿದೆ ಮತ್ತು ಅದರ ರೇಟ್ ಎಷ್ಟಿದೆ 5 per ಯೂನಿಟ್ ಇದೆ. ಸೊ 5 into 10,000 equal to 50,000. ಸೊ ಪ್ರಾಫಿಟನ್ನು ಹೆಂಗೆ ಕಂಡು ಹಿಡಿದೀವಿ ನಾವು, ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಸೇಲ್ಸ್ ಕೊಟ್ಟಿದ್ರು, ಟೋಟಲ್ ಕಾಸ್ಟ್ ಕೊಟ್ಟಿದ್ರು, ಪ್ರಾಫಿಟನ್ನು ಕಂಡು ಹಿಡಿದ್ವಿ. 50,000 ಮೈನಸ್ 42,000 ಮಾಡಿ 8,000 ರುಪೀಸ್ ನಾವು ಕಂಡು ಹಿಡಿದ್ವಿ. ಸೊ ಈ ಪ್ರಾಬ್ಲಮ್ನಲ್ಲಿ ಏನು ಹೇಳಿದರು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟನ್ನು ಕಂಡುಹಿಡೀರಿ ಅಂತ ಹೇಳಿದರು ಅವರು. ಸೊ ನಾನು ಅದನ್ನು ಮಾಡಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಎಷ್ಟಿದೆ, 37,000 ಇದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ 37,000 ಇದೆ. ಅದಕ್ಕೆ ನೀವು 10,000 ಡಿವೈಡ್ ಮಾಡಿದಿರಿ ಅಂತಂದರೆ, ಕ್ವಾಂಟಿಟಿ 10,000 ಇದೆ, 33 rupees 7 paisa, 3.7 paisa ನಿಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ ಪರ್ ಯೂನಿಟು. ಅದನ್ನೇ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಅಂತ ಮಾಡಿದಿರಿ ಅಂತಂದರೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 37,000 ಡಿವೈಡೆಡ್ ಬೈ 10,000 ಯೂನಿಟ್ಸ್. ಸೊ 3 rupees 7 paisa ಇಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಕೇಳಿದ್ರೂ ಸಹಿತ ನೀವು 42,000 ಡಿವೈಡೆಡ್ ಬೈ 10,000 ಯೂನಿಟ್ಸ್ ಮಾಡಿದಿರಿ ಅಂತಂದರೆ 4 rupees 20 paisa ನಿಮ್ಮದು ಕಾಸ್ಟ್ ಆಫ್ ಸೇಲ್ಸು ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್. ನೀವು ಪರ್ ಯೂನಿಟ್ ಬೇಸಿಸ್ ಮೇಲೂ ನೀವು ಮಾಡ್ಬೋದು. ಇವಕ್ಕೆಲ್ಲನೂ 10,000 ಕ್ವಾಂಟಿಟಿ ಡಿವೈಡ್ ಮಾಡಿದಿರಿ ಅಂತಂದ್ರೆ ಪರ್ ಯೂನಿಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ನು ಅಕ್ಕಮಹದಿ ಯೂನಿವರ್ಸಿಟಿಯಲ್ಲಿ 2018ರಲ್ಲಿ ಬಂದಿದ್ದು. ಕ್ಯಾಲ್ಕುಲೇಟ್ ಸೇಲ್ಸ್ ಫ್ರಾಮ್ ದ ಫಾಲೋವಿಂಗ್: raw materials 10,000 kgs at rupees 1 per kg, wages 10,000 hours of rupees 4 per hour, factory overhead 30,000, general overhead 30,000, profit is 20% on selling prices. Very very simple problems. Now we will calculate the cost sheet. Okay, direct material, raw materials 10,000 kgs into rupees 1 per kg, that is 10,000 rupees. Direct wages 10,000 hours into rupees 4 per hour, 40,000 rupees. So direct cost or prime cost is 50,000. So adding these two, prime cost will come, that is 50,000. Then factory overhead already directly ಕೊಟ್ಟಿದ್ದಾರೆ, ಎಷ್ಟು 30,000. So work cost ಎಷ್ಟಾಯಿತು 80,000. 80,000 is the work cost. Then add administrative overhead, ಅದರಲ್ಲಿ ಜನರಲ್ ಓವರ್ಹೆಡ್ ಅಂತ ಕೊಟ್ಟಿದ್ದಾರೆ, ಅದು 30,000. ಸೊ 80,000 ಪ್ಲಸ್ 30,000 ಮಾಡಿದ್ರಿ ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ಅದು 1,10,000. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಾವು 0 ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಕಾಸ್ಟ್ ಆಫ್ ಸೇಲ್ಸ್ ಈಕ್ವಲ್ ಆರ್ ಟೋಟಲ್ ಕಾಸ್ಟ್ ಈಸ್ 1,10,000. ಸೊ ಇಲ್ಲಿನೂ ಏನು ಹೇಳಿದರು, ಪ್ರಾಫಿಟ್ ಈಸ್ 20% ಆನ್ ಸೆಲ್ಲಿಂಗ್ ಪ್ರೈಸ್. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನಿಮಗೆ ಮೊದಲನೇ ಪ್ರಾಬ್ಲಮ್ನಲ್ಲಿ ನಾನು ಈ 20/80 ಯಾವ ರೀತಿ ಬಂತು ಅಂತ ಹೇಳಿದ್ದಕ್ಕಾಗಿ ಇಲ್ಲಿ ನಾನು ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾತ್ರ ಅಷ್ಟೇ ಮಾಡಿದ್ದೀನಿ. ಇಲ್ಲಿ ನೋಡಿರಿ, 20% ಆನ್ ಸೆಲ್ಲಿಂಗ್ ಪ್ರೈಸ್ ಇರೋದರಿಂದ ನಾವು 1,10,000 ಡಿವೈಡೆಡ್ ಇಂಟು 20 ಡಿವೈಡೆಡ್ ಬೈ 80 ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಟೋಟಲ್ ಕಾಸ್ಟ್ ಬೇಸ್ ಮೇಲೆ ಪ್ರಾಫಿಟ್ ಕಂಡುಹಿಡಿಬೇಕಾಗಿದೆ, ನಮಗೆ ಪ್ರಾಫಿಟ್ಟು ಗೊತ್ತಿಲ್ಲ. ಓಕೆ, ಸೊ ಐ ಆಮ್ ಸಾರಿ, ಇದು ಹಳೆ ಪ್ರಾಬ್ಲಮ್ದು ಕಾಪಿ ಆಗಿದೆ ಅಂತ ಅನಿಸುತ್ತೆ. ಇದನ್ನು ರಿಮೂವ್ ಮಾಡಿ ನೀವು ಪ್ಲೀಸು, ಇದು ಹಿಂದಿನ ಪ್ರಾಬ್ಲಮ್ದಿದು, ಇದನ್ನು ತೆಗೆದು ಹಾಕಿಬಿಡಿ. ಸೊ ಸೇಲ್ಸನ್ನು ಕೊಟ್ಟಿದ್ದಿಲ್ಲ ಅವರು, ಈಗ ನಾವು ಕಂಡುಹಿಡಿದ್ವಿ. ಸೊ 27,500 ಈಸ್ ದ ಪ್ರಾಫಿಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಟೋಟಲ್ ಕಾಸ್ಟ್ ಎಷ್ಟಿದೆ 1,10,000 ಇದೆ. 20% ಆಫ್ ಸೆಲ್ಲಿಂಗ್ ಪ್ರೈಸ್ ಹೇಳಿದ್ರಿಂದ 20 ಡಿವೈಡ್ ಬೈ 80 ಮಾಡಿ ನಾವು ಪ್ರಾಫಿಟನ್ನು ಕಂಡುಹಿಡಿದ್ವಿ. 1,10,000 27,500 ಈಕ್ವಲ್ ಟು 1,37,500. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ಇದು ಹಿಂದಿನ ಪ್ರಾಬ್ಲಮ್ದಲ್ಲಿ ಇಲ್ಲಿ ಬಂದಿದೆ. ಇದನ್ನು ನೀವು ದಯವಿಟ್ಟು ತೆಗೆದುಹಾಕಿ ಓನ್ಲಿ ಸೇಲ್ಸ್ ಅಂತ ಮೆನ್ಷನ್ ಮಾಡಿ. ಸೊ ನಾವು ಸೇಲ್ಸನ್ನು ಅರೈವ್ ಮಾಡ್ಕೊಂಡ್ವಿ, ಪ್ರಾಫಿಟನ್ನು ಅರೈವ್ ಮಾಡ್ಕೊಂಡ್ವಿ. ಇವೆರಡು ಇಲ್ಲಿ ಕಂಡುಹಿಡಿಬೇಕಾದಂಥ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್. ಇದಕ್ಕೆ ಮಾರ್ಕ್ಸು ನಿಮ್ಮ ಟೆಕ್ನಿಕ್ಸ್ಗೆ ಇಲ್ಲಿ ಜಾಸ್ತಿ ಮಾರ್ಕ್ಸು ಇರುತ್ತೆ. ನೀವು ಹೌ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಪ್ರಾಫಿಟ್. ಓಕೆ, ದಿಸ್ ಈಸ್ ದ problem. Hope you are understanding the problems. So if you have any doubts in this problems, you can contact me in my number or you can mail me also. Okay.
ಓಕೆ, ಸೊ ಇಲುಸ್ಟ್ರೇಷನ್ 4. ಈಗ ನಾವು ದೊಡ್ಡ ಇಲುಸ್ಟ್ರೇಷನ್ಗೆ ಹೋಗೋಣ. ಓಕೆ, ಪ್ರಿಪೇರ್ ಅ ಕಾಸ್ಟ್ ಶೀಟ್ ಫ್ರಮ್ ದ ಫಾಲೋವಿಂಗ್ ಫಾರ್ ದ ಇಯರ್ ಎಂಡಿಂಗ್ 31/12/2015. ಇಲ್ಲಿ ಸ್ಟಾಕನ್ನು ಕೊಟ್ಟಿರ್ತಾರೆ. ಸ್ಟಾಕನ್ನು ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ನೀವು ಕಾಸ್ಟ್ ಶೀಟನ್ನು ನಿಮ್ಮ ಕಡೆ ಒಂದು ಕಡೆ ಪೇಪರ್ನಲ್ಲಿ ಬರ್ಕೊಂಡು ಇಟ್ಕೊಳ್ರಿ. ಅಂದರೆ ಪ್ರಾಕ್ಟೀಸ್ ಆಗುವವರೆಗೆ ಯಾವ್ಯಾವ ಐಟಮು ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಿರಿ. ಆನ್ ದ್ಯಾಟ್ ಬೇಸಿಸ್ ಯು ಕ್ಯಾನ್ ಈಸಿಲಿ ಪ್ರಿಪೇರ್ ದಿ ಕಾಸ್ಟ್ ಶೀಟ್. ಓಕೆ, ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 1/1/2015 6,000. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆನ್ 31/12/2015 ಓಪನಿಂಗು ಮತ್ತು ಕ್ಲೋಸಿಂಗು 15,000. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಓಪನಿಂಗ್ 40,000. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕ್ಲೋಸಿಂಗ್ 50,000. ವರ್ಕ್ ಇನ್ ಪ್ರೋಗ್ರೆಸ್ WIP ಓಪನಿಂಗ್ 15,000. ವರ್ಕ್ ಇನ್ ಪ್ರೋಗ್ರೆಸ್ ಕ್ಲೋಸಿಂಗ್ 10,000. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 4,75,000. Carriage inwards 12,500. Direct wages 1,75,000. Works manager salary 30,000. Factory employee salary 60,000. Factory rent and taxes 7,250. Power expenses 9,500. Production expenses 43,000. General expenses 32,500. Sales 8,60,000. Income tax 5,000. Dividend 6,000. Debenture interest 7,000. Selling expenses 9,250. So this is the simple problem. It may be a 15 marks question. Dear students, ನಾನು ಎರಡನೇ ಸೆಷನ್ನಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಕಾಸ್ಟ್ ಶೀಟ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ನಂತರ ಸಮ್ ಫೈನಾನ್ಷಿಯಲ್ ಚಾರ್ಜಸ್, ನಾನ್ ಕಾಸ್ಟ್ ಐಟಮ್ಗಳು ಕಾಸ್ಟ್ ಶೀಟ್ನಲ್ಲಿ ಅಪಿಯರ್ ಆಗಲ್ಲ ಅಂತ ನಾನು ಹೇಳಿದ್ದೆ. ಓಕೆ, ಅದ ಬೇಸ್ ಇಟ್ಟುಕೊಂಡು ನಾವೀಗ ನಮ್ಮ ಕಾಸ್ಟ್ ಶೀಟನ್ನು ರೆಡಿ ಮಾಡ್ತೀವಿ. ಈ ಪ್ರಾಬ್ಲಮ್ನಲ್ಲಿ ಕೆಲವೊಂದಿಷ್ಟು ನಾನ್ ಕಾಸ್ಟ್ ಐಟಮ್ಸ್ ಇದ್ದಾವೆ. ಅವುಗಳನ್ನ ಮಾತ್ರ ನಾವು ಕಾಸ್ಟ್ ಶೀಟ್ನಲ್ಲಿ ತೆಗೆದುಕೊಳ್ಳಬಾರದು. ಅವು ಯಾವುವು ಅಂತ ನೀವು ಐಡೆಂಟಿಫೈ ಮಾಡಲೇಬೇಕು. ಓಕೆ, ಆ ಐಡೆಂಟಿಫೈ ಮಾಡಿದ ನಂತರ ಅವುಗಳನ್ನ ಕೆಳಗಡೆ ಕಾಸ್ಟ್ ಶೀಟ್ ಕೆಳಗಡೆ ನೋಟ್ ಅಂತ ಬರೋದು. ದೀಸ್ ಆರ್ ದ ನಾನ್ ಕಾಸ್ಟ್ ಐಟಮ್ ಅಂತ ನೀವು ಹೇಳಬೇಕು. ಓಕೆ, ಇಲ್ಲಿ ನೀವು ಈಚ್ ಎಕ್ಸ್ಪೆನ್ಸಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ಈ ಸ್ಟಾಕನ್ನು ನಾವು ಆಮೇಲೆ ಕನ್ಸಿಡರ್ ಮಾಡೋಣ. ಪರ್ಚೇಸ್ ಆಫ್ ರಾ ಮಟೀರಿಯಲ್ಸು ಡೈರೆಕ್ಟ್ ಮಟೀರಿಯಲ್ ಅಂತ ಬರೀತೀರಿ, ಅಲ್ಲಿ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಅಂತ ಬರೀತೀರಿ. ಇಲ್ಲಿ ಓಪನಿಂಗ್ ರಾ ಮಟೀರಿಯಲ್ಸು ಮತ್ತು ಕ್ಲೋಸಿಂಗ್ ರಾ ಮಟೀರಿಯಲ್ಸ್ ಇದೆ, ಅದನ್ನು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ಉಳಿದ ಎಕ್ಸ್ಪೆನ್ಸಸ್ ಏನೇನು ಅದಾವ ಅಂಥೇಳಿ ನಾವು ನಮ್ಮ ಸೊಲ್ಯೂಷನ್ನಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ದಿಸ್ ಈಸ್ ದ ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್ 31/12/2015. ಓಕೆ, ಡೈರೆಕ್ಟ್ ಮಟೀರಿಯಲ್ ಅಲ್ಲಿ ಏನೇನು ಬರುತ್ತೆ ನೋಡಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಕೊಟ್ಟಿದ್ದಾರೆ. ಎಷ್ಟು? 40,000 ಕೊಟ್ಟಿದ್ದಾರೆ. ಅದನ್ನು ಫಸ್ಟ್ ನೀವು ಇಲ್ಲಿ ಮೆನ್ಷನ್ ಮಾಡಿದಿರಿ. ನಂತರ ಆ್ಯಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್. ಸೊ ಆ ವರ್ಷ ರಾ ಮಟೀರಿಯಲ್ನ ಪರ್ಚೇಸ್ ಎಷ್ಟು ಮಾಡಿದ್ದಾರೆ? 4,75,000 ರುಪೀಸ್ ರಾ ಮಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ನಂತರ ಕ್ಯಾರೇಜ್ ಇನ್ವರ್ಡ್ಸ್, ಈ ರಾ ಮಟೀರಿಯಲ್ನ ತರಲಿಕ್ಕೆ ಏನು ಕಾಸ್ಟ್ ಮಾಡಿದಾರಲ್ಲ ಅದು 12,500 ಇದೆ. ಅದನ್ನು ನಾವೇನು ಮಾಡಿಬಿಡ್ತೀವಿ, ಡೈರೆಕ್ಟ್ ಮಟೀರಿಯಲ್ ಅಕೌಂಟಿಗೆ ಆ ಕಾಸ್ಟನ್ನು ಬುಕ್ ಮಾಡಿಬಿಡ್ತೀವಿ. ಕ್ಯಾರೇಜ್ ಇನ್ವರ್ಡ್ಸನ್ನು ರಾ ಮಟೀರಿಯಲ್ಗೆ ಚಾರ್ಜ್ ಮಾಡ್ತೀವಿ. ಅದಕ್ಕೆ ನಾವು ಇದನ್ನು ಡೈರೆಕ್ಟ್ ಮಟೀರಿಯಲಲ್ಲೇ ಆ್ಯಡ್ ಮಾಡಿ ತೋರಿಸ್ತೀವಿ. 12,500 ಓಪನಿಂಗ್ ಪ್ಲಸ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ದೆನ್ ಕ್ಯಾರೇಜ್ ಇನ್ವರ್ಡ್ಸ್ ಈಕ್ವಲ್ ಟು 5,27,500. ಸೊ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಸೊ ಆ ವರ್ಷ ಓಪನಿಂಗ್ ಇಷ್ಟಿತ್ತು, ಪರ್ಚೇಸ್ ಇಷ್ಟು ಮಾಡಿದ್ದೀವಿ, ನಂತರ ಒಂದಿಷ್ಟು ಮಟೀರಿಯಲ್ ಉಳಿತು. ನಾವು ಆ್ಯಕ್ಚುಲಿ ಕಾಸ್ಟ್ ಶೀಟ್ ಮಾಡುವಾಗ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಬೇಕು, ಯಾಕಂದರೆ ಅದು ಅಷ್ಟು ಕ್ವಾಂಟಿಟಿ ಉಳಿದ, ಅದು ಯೂಸ್ ಆಗಿಲ್ಲ. ಸೊ 50,000 ರೂಪಾಯಿ ಮಟೀರಿಯಲ್ಲು ಯೂಸ್ ಆಗಿಲ್ಲ, ಅದನ್ನು ಲೆಸ್ ಮಾಡಿದ್ರಿ. ದೆನ್ ಆ್ಯಕ್ಚುಲಿ ಮಟೀರಿಯಲ್ ಕನ್ಸ್ಯೂಮ್ ಪ್ರೊಸೆಸ್ನಲ್ಲಿ ಫೈನಲ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮಟೀರಿಯಲ್ ಕನ್ಸ್ಯೂಮ್ ಆಗಿದ್ದು ಎಷ್ಟು ಅಂತಂದರೆ 4,77,500. ಇದಕ್ಕೆ ನಾವು ಡೈರೆಕ್ಟ್ ವೇಜಸ್ಸನ್ನು ಆ್ಯಡ್ ಮಾಡಿದ್ರಿ ಅಂತಂದ್ರೆ 1,75,000 ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ. ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿಲ್ಲ, ಅದಕ್ಕೆ ನಾವು ಡ್ಯಾಶ್ ಹಾಕಿದ್ದೀವಿ. ಇವೆರಡು ಆ್ಯಡ್ ಮಾಡಿದಿರಿ ಅಂತಂದ್ರೆ ನಿಮ್ಮದು ಡೈರೆಕ್ಟ್ ಕಾಸ್ಟ್ ಆರ್ ಪ್ರೈಮ್ ಕಾಸ್ಟ್ ಬರುತ್ತೆ. ಅದು ಎಷ್ಟಿದೆ? 6,52,500. ನಂತರ ಈಗ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನೀವು ಬೈಪರ್ಕೇಟ್ ಮಾಡಿ ಫ್ಯಾಕ್ಟ್ರಿ ಓವರ್ಹೆಡ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಯಾವ್ಯಾವ ಇದಾವೆ ಅಂತೇಳಿ ನೀವು ಪ್ರಾಬ್ಲಮಿಂದ ಐಡೆಂಟಿಫೈ ಮಾಡಬೇಕು. ಅದನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಪ್ರೈಮ್ ಕಾಸ್ಟಿಗೆ ನೀವು ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್. ವರ್ಕ್ಸ್ ಮ್ಯಾನೇಜರ್ ಸ್ಯಾಲರಿ
30,000 ಇದೆ. ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಸ್ಯಾಲರಿ, ಸೊ ದೀಸ್ ಆರ್ ಆಲ್ ರಿಲೇಟೆಡ್ ಟು ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿಗೆ ಪ್ಲಾಂಟ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಸ್ಯಾಲರಿ 60,000, ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 7250, ಪವರ್ ಎಕ್ಸ್ಪೆನ್ಸಸ್ 9,500, ದೆನ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ 43,000. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪವರ್ ಎಕ್ಸ್ಪೆನ್ಸಸ್ಸು ಅದು ಆಫೀಸ್ ಪವರ್ ಎಕ್ಸ್ಪೆನ್ಸಸ್ ಅಂತ ಹೇಳದೇ ಇದ್ದರೆ, ಬರೀ ಓನ್ಲಿ ಪವರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರು ಅಂತಂದ್ರೆ ಅದನ್ನು ನಾವು ಫ್ಯಾಕ್ಟ್ರಿ ಕಾಸ್ಟಿಗೆ ಮಾತ್ರ ತೆಗೆದುಕೊಳ್ಬೇಕು. ಬಿಕಾಸ್ ಈ ಪವರ್ ಜಾಸ್ತಿ ಯೂಸ್ ಆಗೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ನಲ್ಲಿ. ಬಿಲ್ಡಿಂಗಿಗೆ, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಿಗೆ ಎಷ್ಟಪ್ಪ ಯೂಸ್ ಆಗುತ್ತೆ, ಸೊ ಪ್ರೊಸೆಸ್ಸಿಗೆ ಏನು ಯೂಸ್ ಆಗುತ್ತಲ್ಲ ಆ ಎಕ್ಸ್ಪೆನ್ಸಸ್ಸು ಜಾಸ್ತಿ ಇರುತ್ತೆ. ಅವ್ರೇನು ಸ್ಪೆಷಲಿ ಏನು ಕೊಟ್ಟಿರಲಿಲ್ಲ ಅಂದ್ರೆ, ಆಫೀಸ್ ಆರ್ ಫ್ಯಾಕ್ಟ್ರಿ ಪವರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದೇ ಇದ್ದರೆ, ಬರೀ ಓನ್ಲಿ ಪವರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರು ಅಂತಂದ್ರೆ ಅದನ್ನು ನೀವು ಫ್ಯಾಕ್ಟ್ರಿ ಓವರ್ ಹೆಡ್ಗೆ ತಂದು ಆ್ಯಡ್ ಮಾಡಿ. ಓಕೆ, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ 43,000. ಸೊ ಇವಷ್ಟು ಕೂಡಿ 1,49,750. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಈಸ್ 8,22,050. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗೆ ನಾವೇನು ಮಾಡಬೇಕು, ಇದು ಪ್ರೊಸೆಸ್ ಆಯಿತು. ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ, ದೆನ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಆ್ಯಡ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಗೆ ನಾವೇನು ಮಾಡ್ತೀವಿ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಆ್ಯಡ್ ಮಾಡ್ತೀವಿ. ಅದು 15,000 ಇದೆ. ಸೊ ಟೋಟಲ್ ಗೂಡ್ಸ್ ಪ್ರೊಸೆಸ್ ಡ್ಯೂರಿಂಗ್ ದ ಪೀರಿಯಡ್, ಇದನ್ನು ಆ್ಯಡ್ ಮಾಡಿ ಇಷ್ಟು ಪ್ರೊಸೆಸ್ ಆಗ್ತಾ ಇತ್ತು. ನಂತರ ಓಪನಿಂಗ್ ಪ್ರೋಗ್ರೆಸ್ ಇತ್ತು, ಅದು 15,000 ಆ್ಯಡ್ ಆಯಿತು. ದೆನ್ ಟೋಟಲ್ ಗೂಡ್ಸ್ ಪ್ರೊಸೆಸ್ ಡ್ಯೂರಿಂಗ್ ದ ಪೀರಿಯಡ್ 8,07,250. ದೆನ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಅದನ್ನು ನಾವು ಮೈನಸ್ ಮಾಡ್ತೀವಿ. ಅದು ಎಷ್ಟಿದೆ, 10,000 ಇದೆ. ಸೊ ಈ ಓಪನಿಂಗ್ ರಾ ಮೆಟೀರಿಯಲ್ನ ಎಲ್ಲಿ ಆ್ಯಡ್ ಮಾಡಬೇಕು, ಕ್ಲೋಸಿಂಗನ್ನು ಎಲ್ಲಿ ಮೈನಸ್ ಮಾಡಬೇಕು ಗೊತ್ತಾಗಬೇಕು ನಿಮಗೆ. ಏನು ಭಾಳ ಸಿಂಪಲ್ ಇದೆ. ಡೈರೆಕ್ಟ್ ಮೆಟೀರಿಯಲ್ ಇತ್ತು ಅಂತಂದರೆ ಓಪನಿಂಗ್ ರಾ ಮೆಟೀರಿಯಲ್ನ ಆ್ಯಡ್ ಮಾಡ್ತೀರಿ, ಕ್ಲೋಸಿಂಗನ್ನು ಮೈನಸ್ ಮಾಡ್ತೀರಿ. ನಂತರ ಫ್ಯಾಕ್ಟ್ರಿ ಓವರ್ ಹೆಡ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂದ ನಂತರ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡ್ತೀರಿ, ದೆನ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಲೆಸ್ ಮಾಡ್ತೀರಿ. ಅದು ಮಾಡಿದ್ರಿ ಅಂತಂದ್ರೆ ನಿಮ್ಗೆ ವರ್ಕ್ ಕಾಸ್ಟು ಬರುತ್ತೆ. ಸೊ ವರ್ಕ್ ಕಾಸ್ಟ್ ಈಸ್ 8,07,250. ಸೊ ಇದ್ರ ಮುಂದುವರಿದ ಭಾಗವನ್ನು ನೆಕ್ಸ್ಟ್ ಲೈನಲ್ಲಿದೆ, ಅಲ್ಲಿ ಮತ್ತೆ ಬೇರೆ ಬೇರೆ ಕಾಸ್ಟ್ಗಳು ಬಂದಿದ್ದಾವೆ, ಅದನ್ನು ನೋಡೋಣ. ಓಕೆ, ಅಲ್ಲಿ ವರ್ಕ್ ಕಾಸ್ಟನ್ನು ಮತ್ತೆ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ. ವರ್ಕ್ ಕಾಸ್ಟಿಗೆ ನೀವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಜನರಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ, ಆ ಜನರಲ್ ಎಕ್ಸ್ಪೆನ್ಸಸ್ಸು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನಲ್ಲಿ ಬರುತ್ತೆ, ಅದು 32,500. ಸೊ ಟೋಟಲ್ ಈಸ್ 8,39,750. ಆ್ಯಡ್, ಸೊ ವರ್ಕ್ ಕಾಸ್ಟ್ ಬಂತು, ಅದಕ್ಕೆ ನೀವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಮಾಡಿದ್ರಿ ಅಂತಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಡ್ಜಸ್ಟ್ಮೆಂಟು ವರ್ಕ್ ಕಾಸ್ಟ್ ಪ್ಲಸ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ ನಂತರ ಈ ಅಡ್ಜಸ್ಟ್ಮೆಂಟನ್ನು ನಾವು ಮಾಡಬೇಕಾಗುತ್ತೆ. ಸೊ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 6,000, ಕಾಸ್ಟ್ ಆಫ್ ಗುಡ್ಸ್ ಅವೈಲೇಬಲ್ ಫಾರ್ ಸೇಲ್ 8,45,750, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಕಮ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್, ಕಾಸ್ಟ್ ಆಫ್ ಗುಡ್ಸ್ sold, that is 8,30,750. So for this you are add selling and distribution overhead, that is selling expenses 9,250. ಇದನ್ನು ಪ್ರಾಬ್ಲಮ್ ಕೊಟ್ಟಿದ್ದಾರೆ 9,250. ಕಾಸ್ಟ್ ಆಫ್ ಸೇಲ್ಸ್ ಇಸ್ 8,40,000. ಸೊ ಸೇಲ್ಸ್ ಕೊಟ್ಟಿದ್ರು 8,60,000. ಇದನ್ನು ನೀವು 8,60,000 ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಮಾಡಿದ್ರಿ ಅಂತಂದರೆ ಬ್ಯಾಲೆನ್ಸಿಂಗ್ ಫಿಗರು 20,000 ಏನಿದೆ ನಿಮ್ಮದು ಪ್ರಾಫಿಟ್ ಇದೆ. ಸೊ ದಿಸ್ ಇಸ್ ದ ಸಿಂಪಲ್ ಪ್ರಾಬ್ಲಮ್. ಇಲ್ಲಿ ಕೆಳಗಡೆ ನೋಟ್ ಬರ್ದಿದ್ದೀನಿ ನೋಡ್ರಿ. ನೋಟ್, ಇನ್ಕಮ್ ಟ್ಯಾಕ್ಸ್, ಡಿವಿಡೆಂಡ್, ಡಿವೆಂಚರ್ ಇಂಟ್ರೆಸ್ಟ್ ಆರ್ ಫೈನಾನ್ಷಿಯಲ್ ಚಾರ್ಜಸ್. These costs are not appear in the these cost sheet I have not shown. Sorry, these costs will not be shown in the cost sheet because these are a financial charges or non-cost item. So kindly note, these costs are not shown in the cost sheet. Okay, so this is the fourth problem. Okay, illustration 5. The following data relates to ABC Limited. Raw material consumed 90,000, direct wages 70,000, machine hours work 5,000 hours, machine hour rate rupees 8 per hour, office overhead 10%, machine hour rate, not have rate, machine hour rate, HOUR, machine hour rate is rupees 8 per hour.
Office overhead 10% of work cost, selling overhead is rupees 2 per unit. ಇದು ಮೇಲ್ಗಡೆ ನಾವು ಏನು ಪ್ರಾಬ್ಲಮ್ ಮಾಡಿದ್ವಲ್ಲ ಅದರದ್ದು ಮಿಕ್ಸ್ 15 ಮಾರ್ಕ್ಸ್ನ ಕ್ವಶನ್. ಯೂನಿಟ್ಸ್ ಪ್ರೊಡ್ಯೂಸ್ಡ್ 5000 ಯೂನಿಟ್ಸ್, ಯೂನಿಟ್ಸ್ ಸೋಲ್ಡ್ 4200 at rupees 60 per unit. ನಾವು ಪ್ರೊಡ್ಯೂಸ್ ಮಾಡಿದ್ದು 5000, ಆದರೆ ಆ್ಯಕ್ಚುಲ್ ಸೇಲ್ ಆಗಿದ್ದು 4200. ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ನೀವು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಇಲ್ಲಿ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಅ ಕಾಸ್ಟ್ ಶೀಟ್ ಇನ್ ರೆಸ್ಪೆಕ್ಟ್ ಆಫ್ ದ ಅಬೌವ್ ಶೋಯಿಂಗ್ ಕಾಸ್ಟ್ ಪರ್ ಯೂನಿಟ್, ಪ್ರಾಫಿಟ್ ಫಾರ್ ದ ಪೀರಿಯಡ್. ಸೊ ಇಟ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಓನ್ಲಿ ಅಡ್ಜಸ್ಟ್ಮೆಂಟ್ ಏನೇನಿದಾವಪ್ಪ ಅಂತಂದರೆ ನೀವು ಇಲ್ಲಿ 10% ಆಫ್ ವರ್ಕ್ ಕಾಸ್ಟ್ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅದು ಗೊತ್ತಾಗಬೇಕು ನಿಮಗೆ. ದೆನ್ ಮಷಿನ್ ಅವರ್ಸ್, ಫ್ಯಾಕ್ಟ್ರಿ ಓವರ್ಹೆಡ್ ಕೊಟ್ಟಿದ್ದಾರೆ 5000 ಅವರ್ಸ್ ಇಂಟು ₹8 ಅದನ್ನು ಕೊಟ್ಟಿದ್ದಾರೆ. ನಂತರ ಮೇಜರ್ ಅಡ್ಜಸ್ಟ್ಮೆಂಟ್ ಇರೋದು ಇಲ್ಲಿ 5000 ಮೈನಸ್ 4200 ಮಾಡಿದ್ರಿ ಅಂತಂದರೆ ನಿಮ್ಮ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಆ ಕ್ಲೋಸಿಂಗ್ ಸ್ಟಾಕನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು ಅದೇ ಈ ಪ್ರಾಬ್ಲಮ್ದು ಮೇನ್ ಹಿಂಟ್. ಅದಕ್ಕೆ ಇದರಲ್ಲಿ ಮಾರ್ಕ್ಸ್ ಜಾಸ್ತಿ ಇಟ್ಟಿರ್ತಾರೆ. ಸೊ ದಟ್ ಈಸ್ ದ ಮೇನ್ ಟೆಕ್ನಿಕ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. Cost sheet, production quantity 5000 units and sold quantity 4200. Cost ABC Limited. Okay. ನೋಡಿ, ಡೈರೆಕ್ಟ್ ಮೆಟೀರಿಯಲ್ ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ 90,000, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 70,000. ಸೊ ಇದಕ್ಕೆ ನೀವು ಡಿವೈಡೆಡ್ ಬೈ 5000 ಯೂನಿಟ್ಸ್ ಮಾಡಿದಿರಿ ಅಂತಂದ್ರೆ ನಿಮ್ಮದು ಕಾಸ್ಟ್ ಪರ್ ಯೂನಿಟ್ ಬರುತ್ತೆ 1814. ಓಕೆ. ದೆನ್ ಫ್ಯಾಕ್ಟ್ರಿ ಓವರ್ಹೆಡ್, ಮಷಿನ್ ಕಾಸ್ಟ್ 500,000 hours into ₹8 per hour, that is 40,000. ಈ 40,000ಗೆ ನೀವು ಡಿವೈಡೆಡ್ ಬೈ 5000 ಮಾಡಿದ್ರಿ ಅಂತಂದ್ರೆ 8 per unit ಬರುತ್ತೆ. ದೆನ್ ವರ್ಕ್ ಕಾಸ್ಟ್ 2 lakh, 32 plus 8 40. ಓಕೆ. ದೆನ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಆಫೀಸ್ ಓವರ್ಹೆಡ್ 10% ಆಫ್ ವರ್ಕ್ಸ್ ಕಾಸ್ಟ್. 10% ಆಫ್ ವರ್ಕ್ ಕಾಸ್ಟ್ ಎಷ್ಟಿದೆ? 2 ಲಕ್ಷ ಇದೆ. 10% ಅಂದರೆ 20,000. So 20,000 divided by 5,000, 4 per unit. Okay. Then adding work cost plus administrative overhead, you will come cost of production 2,20,000, 40 plus 4, 44,000. Less closing stock. Less closing stock. Closing stock is 800 into ₹44 per unit is 35,200. 35,200 divided by 5,000 ಮಾಡಿದ್ರಿ ಅಂತಂದ್ರೆ ₹7 per ಯೂನಿಟ್ ಬರುತ್ತೆ. ದೆನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 1,84,800, ಇದು 37. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೀವು ಬೈ ಚಾನ್ಸ್ ಸೆಲ್ಲಿಂಗ್ ಕಾಸ್ಟನ್ನು 5,000 ಇಂಟು ₹2 ಮಾಡಿದ್ರಿ ಅಂತಂದರೆ ಅದು ರಾಂಗ್ ಆಗುತ್ತೆ. ಸೆಲ್ಲಿಂಗ್ ಕಾಸ್ಟ್ ಈಸ್ ಇನ್ಕರ್ಡ್ ಓನ್ಲಿ ಆನ್ ದ ಸೋಲ್ಡ್ ಪ್ರಾಡಕ್ಟ್ಸ್. ನಾವು ಎಷ್ಟು ಪ್ರಾಡಕ್ಟನ್ನು ಸೇಲ್ ಮಾಡಿದ್ವಿ ಅದರ ಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಿರ್ತೀವಿ. ಅದನ್ನು ಬಿಟ್ಟು ನಾವೇನಾದರೂ 5,000 ಕ್ವಾಂಟಿಟಿ ಅಂತ ಏನಾದರೂ ನಾವು ತೊಗೊಂಡ್ವಿ ಅಂತಂದ್ರೆ ಅಗೇನ್ ದ ಪ್ರಾಬ್ಲಮ್ ವಿಲ್ ಬಿಕಮ್ ರಾಂಗ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಓನ್ಲಿ ಸೋಲ್ಡ್ ಮಟೀರಿಯಲ್ಸ್. ಓಕೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲಿ ಸೆಲ್ಲಿಂಗ್ ಕಾಸ್ಟು 4,200 ಇಂಟು ₹2 ಅಂತ ಮಾಡಿ 8,400, ಇದು ₹2 per ಯೂನಿಟ್ ಇತ್ತು. ದೆನ್ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ, ಅದು 39 ಬಂತು. ಸೊ ಪ್ರಾಫಿಟ್ ಆರ್ ಲಾಸ್ 58,800 per ಯೂನಿಟ್ 21. ಸೊ ಸೇಲ್ಸ್ ಕೊಟ್ಟಿದ್ರು 4,200 ಇಂಟು ₹60 per ಯೂನಿಟ್ ಅಂತ ಕೊಟ್ಟಿದ್ರು. ಅದನ್ನು ನಾವು 2,50,000 ಕಂಡು ಹಿಡಿದು 2,52,000 ಒಳಗೆ ನಾವು ಮೈನಸ್ 1,93,200 ಮಾಡಿದ್ವಿ ಅಂತಂದ್ರೆ 58,200 ಬರುತ್ತೆ. ಅದನ್ನೇ ನಾವು ಕಾಸ್ಟ್ ಪರ್ ಯೂನಿಟ್ ಮಾಡಿದ್ವಿ. ಸೊ ದಿಸ್ ಇಸ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ನು. ಇದು ಟೋಟಲ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ನೀವು ತಿಳಿದುಕೊಳ್ಬೇಕಾದಂಥದ್ದು ಅಂತಂದರೆ ಒಂದು ಕ್ಲೋಸಿಂಗ್ ಸ್ಟಾಕನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಒಂದು, ನಂತರ ಸೆಲ್ಲಿಂಗ್ ಕಾಸ್ಟನ್ನು ನಾವು ಎಷ್ಟು ಮಟೀರಿಯಲ್ ಸೇಲ್ ಮಾಡಿದ್ದೀವಿ ಅದರ ಮೇಲೆ ಮಾತ್ರ ಸೆಲ್ಲಿಂಗ್ ಕಾಸ್ಟನ್ನು ನಾವು ಕಂಡುಹಿಡಿಬೇಕು ಅನ್ನೋದು ಇನ್ನೊಂದು. ಸೊ ಇವೆರಡು ಪಾಯಿಂಟ್ಸನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಈ ಪ್ರಾಬ್ಲಮ್ಮು ಇಲ್ಲಿಗೆ ಮುಗ್ದಂಗೆ ಆಗತ್ತೆ. ಸೊ ಇಲ್ಲಿ ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ವ್ಯಾಲ್ಯೂಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್ ವಿಚ್ ಎವರ್ ಈಸ್ ಲೆಸ್. ಇದು ಕಾಸ್ಟ್ ಶೀಟ್ ರೂಲು. ಕಾಸ್ಟ್ ಶೀಟ್
ಕ್ಲೋಸಿಂಗ್ ಸ್ಟಾಕನ್ನು ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಸೇಲ್ಸ್ ಪ್ರೈಸ್ ನೋಡಬೇಕು. ಸೇಲ್ಸ್ ಪ್ರೈಸ್ ಅಂದರೆ ಎಷ್ಟು? 60. ನಂತರ ಟೋಟಲ್ ಕಾಸ್ಟು 44, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿದೆ? 44 ಇದೆ. ಸೊ ಇದರಲ್ಲಿ ಯಾವುದು ಕಡಿಮೆ ಅದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಲಿಕ್ಕೆ ತಗೊಳ್ಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ನು 44 ರುಪೀಸ್ ಇದೆ, ಸೇಲ್ಸ್ ಪ್ರೈಸು 60 ಇದೆ. ಅದಕ್ಕೆ ನಾವೇನು ಮಾಡಿದ್ವಿ? ವಿಚ್ ಎವರ್ ಇಸ್ ಲೆಸ್ 44 ಇಸ್ ದ ಲೆಸ್. ಅದಕ್ಕೆ ನಾವು ವ್ಯಾಲ್ಯೂಯೇಷನ್ಗೆ ಇದನ್ನು ಕನ್ಸಿಡರ್ ಮಾಡಿದ್ವಿ. ಸೊ ದೀಸ್ ಆರ್ ದ 2 ಮೇಜರ್ ಪಾಯಿಂಟ್ಸ್ ಇನ್ ದಿಸ್ ಪ್ರಾಬ್ಲಮ್. Tata Furniture Limited has received an order for the supply of 200 chairs. The estimated cost is as 100. Tata Furniture ಏನು ಮಾಡಿದ್ರು? They have received the 200 chairs order. The estimated cost is as 100. ಇಲ್ಲಿ ನಾವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ 200 chairs ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಮ್ಮದು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ನಾವು ಟೆಂಡರು ಎಸ್ಟಿಮೇಷನ್ ಅಂತ ಮಾಡ್ತೀವಿ. ಅದರ ಮೇಲೆ ಇದೊಂದು ಪ್ರಾಬ್ಲಮ್ಮು. ಮಟೀರಿಯಲ್ಸ್ 4000 kgs at ₹60 per kg. Wages 200 days at ₹60 per day. Value variable overhead factory ₹75 per day. Office ₹40 per day. These are the variable overhead. Okay, ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ಪ್ರಾಬ್ಲಮ್ಮು. ಫಿಕ್ಸ್ಡ್ ಓವರ್ಹೆಡ್ ಫ್ಯಾಕ್ಟ್ರಿ ₹2000. ಸಾರಿ, ಇಟ್ ಮೇ ಬಿ 20,000. ಯು ವಿಲ್ ಸಿ ಇನ್ ದ ಪ್ರಾಬ್ಲಮ್. ಇದು ಮೋಸ್ಟ್ಲಿ 20,000 ಇರ್ಬೋದು. ನೋಡೋಣ ಪ್ರಾಬ್ಲಮ್ನಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದೀನಿ ಅದ್ರ ಮೇಲೆ ನಾವು ಚೇಂಜಸನ್ನು ಮಾಡೋಣ. ಓಕೆ, ಆಫೀಸು 8,000. ನಂತರ ಸೆಲ್ಲಿಂಗ್ ಓವರ್ಹೆಡ್ ₹130 ಪರ್ ಚೇರ್. ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ಟೋಟಲ್ ಸೇಲ್ಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಚೇರ್ ಇಫ್ ಹಿ ಎಕ್ಸ್ಪೆಕ್ಟ್ಸ್ 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಸೊ ನಾವು ಇದೊಂದಿಷ್ಟು ಡಾಟಾ ಕೊಟ್ಟಿದ್ದಾರೆ. ಈ ಡಾಟಾ ಬೇಸ್ ಮೇಲೆ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ರೆಡಿ ಮಾಡಬೇಕು. ಎಸ್ಟಿಮೇಟೆಡ್ ಎಷ್ಟು ಆಗ್ತೈತಪ್ಪ ಈ 200 ಚೇರ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬೇಕು ಅಂತಂದರೆ ನಮ್ಮದು ಖರ್ಚು ಎಷ್ಟು ಬರ್ಬೋದು ಅಂತೇಳಿ ನಾವು ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಎಷ್ಟು ಫಿಕ್ಸ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಎಸ್ಟಿಮೇಟ್ ಮಾಡ್ತೀವಿ. ಸೊ ಇದು ನೋಡೋಣ ಪ್ರಾಬ್ಲಮ್ನಲ್ಲಿ. ಇದು ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಇದು 20,000 ರೂಪೀಸ್ ಇರಬಹುದು. ನೋಡೋಣ, ಇದು ನಾ ಬೈ ಮಿಸ್ಟೇಕ್ ಇನ್ನೊಂದು 0 ಲೆಸ್ ಆಗಿರ್ಬೋದು, ನಾನು ನಿಮ್ಗೆ ಹೇಳ್ತೀನಿ. ಓಕೆ, 20,000 ಇಲ್ಲಿದೆ ನೋಡಿ. 20,000 ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಇದೇನಿದೆ ಇಲ್ಲ, ಇದು 20,000 ಫ್ಯಾಕ್ಟ್ರಿ ಕಾಸ್ಟು 20,000. ಓಕೆ, ಇದನ್ನು ನೀವು ಪ್ರಾಬ್ಲಮ್ ಬರ್ಕೊಳ್ತಿರ್ತಿರಲ್ಲ ಆವಾಗ ಫ್ಯಾಕ್ಟ್ರಿ ಫಿಕ್ಸ್ಡ್ ಓವರ್ಹೆಡ್ ಫ್ಯಾಕ್ಟ್ರಿ ₹20,000 ಅಂತ ಅದನ್ನು ಚೇಂಜಸ್ಸು ಮಾಡ್ಕೊಳ್ಳಿ. ಓಕೆ, ಐ ಆಮ್ ಸಾರಿ ಫಾರ್ ದಿಸ್ ಮಿಸ್ಟೇಕ್. ಓಕೆ, ಸೊ ನಾವು ಎಷ್ಟು ಚೇರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದೆ? 200 ಚೇರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದೆ. ಈ 200 ಚೇರ್ಸಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ನಮ್ಮದು ಸೇಲ್ಸ್ ಪ್ರೈಸನ್ನು ಎಷ್ಟು ಫಿಕ್ಸ್ ಮಾಡಬೇಕು ಕನ್ಸಿಡರಿಂಗ್ 25% ಆಫ್ ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಓಕೆ, ನೋಡಿ, ಡೈರೆಕ್ಟ್ ಮಟೀರಿಯಲ್ raw material 400 kg into ₹60 per kg 24,000. Direct wages 200 days into ₹60 per day 12,000. Prime cost 36,000. My dear students, ಬಹಳಷ್ಟು ವಿದ್ಯಾರ್ಥಿಗಳು ಈ ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಫಿಕ್ಸ್ಡು ವೇರಿಯಬಲ್ಲು ಕೊಟ್ಟಿರ್ತಾರಲ್ಲ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಿದ್ದನ್ನು ನಾನು ವ್ಯಾಲ್ಯೂಯೇಷನ್ಗೆ ಹೋದಲ್ಲಿ ಮತ್ತು ನಾವು ಇಂಟರ್ನಲ್ ಟೆಸ್ಟ್ ತೊಗೊಂಡಲ್ಲಿ ಕಂಡಿದ್ದೀನಿ. ಅದಕ್ಕೆ ನೀವು ಫಿಕ್ಸ್ಡು ವೇರಿಯಬಲ್ಲು ಕೊಟ್ಟಿರ್ತಾರೆ, ಅದು ಫ್ಯಾಕ್ಟ್ರಿ ಸಂಬಂಧಪಟ್ಟಿದ್ದು ಮತ್ತು ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಸಂಬಂಧಪಟ್ಟ ಹಾಗೆ ನೀವು ಅದನ್ನು ಅಲ್ಲಲ್ಲೇ ಬರೀಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಫಿಕ್ಸ್ಡ್ ಒಂದು ಸೈಡ್ ಬರೀತಾರೆ, ವೇರಿಯಬಲ್ ಒಂದು ಸೈಡ್ ಬರೀತಾರೆ. ಆ ರೀತಿ ಅಲ್ಲ. ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಏನಾಗಿದೆ, ಫಿಕ್ಸ್ಡ್ ಕಾಸ್ಟ್ ಇಷ್ಟಂತ ಇದೆ, ದೆನ್ ವೇರಿಯಬಲ್ ಕಾಸ್ಟ್ ಅಂತ ಇಷ್ಟು ಇದೆ. ಅದನ್ನು ನಾವು ಸಪ್ರೇಟ್ಲಿ ತೋರಿಸ್ಬೇಕು. ಇಲ್ಲಿ ತೋರಿಸಿದ್ದೀನಿ ನೋಡಿ. ಫಿಕ್ಸ್ಡು ಎಷ್ಟಿದೆ ಫ್ಯಾಕ್ಟ್ರಿ ಓವರ್ಹೆಡ್ಡು 20,000 ಇದೆ. ವೇರಿಯಬಲ್ ಎಷ್ಟಿದೆ ಡೇಸ್ ಮೇಲೆ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನು ಮಾಡಿದ್ವಿ 200 ಡೇಸ್ ಕೊಟ್ಟಿದ್ದಾರೆ. ಇದೇ ಡೇಸನ್ನು ಕನ್ಸಿಡರ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಸೊ 200 ಡೇಸ್ ಇಂಟು 75 ಪರ್ ಡೇ, ಇದು 15,000 ಆಯಿತು. ಸೊ 35,000 is the factory overhead. This 35,000 includes fixed overhead 20,000, variable overhead 15,000.
Okay, then work cost is 71,000. Add administrative overhead. Add administrative overhead ನಲ್ಲಿ ಏನಿದೆ, ಫಿಕ್ಸ್ಡ್ ಕಾಸ್ಟ್ ಸಪ್ರೇಟ್ ಇದೆ, ವೇರಿಯಬಲ್ ಕಾಸ್ಟ್ ಸಪ್ರೇಟ್ ಇದೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 8,000 ಇದೆ. ವೇರಿಯಬಲ್ಲು 200 ಡೇಸ್ ಇಂಟು ₹40 ಪರ್ ಡೇ, ಅದು 8,000. ಎರಡೂ ಸೇರಿ ಫಿಕ್ಸ್ಡು ಪ್ಲಸ್ಸು ವೇರಿಯಬಲ್ ಸೇರಿ ಎಷ್ಟಾಗಿದೆ, 16,000 ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆಗಿದೆ. ಸೊ ಈ ಪ್ರಾಬ್ಲಮ್ನಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿದ್ದು ಇದನ್ನು ಕ್ಯಾಲ್ಕುಲೇಷನ್ ನೀವು ಸರಿಯಾಗಿ ಮಾಡಿದಿರಿ ಅಂತಂದರೆ ನಿಮ್ಮ ಈ ಪ್ರಾಬ್ಲಮ್ನಲ್ಲಿ ನೀವು ಫುಲ್ ಮಾರ್ಕ್ಸ್ ತಗೊಳ್ಳೋ ಚಾನ್ಸಸ್ಸು ಇರುತ್ತೆ. ಜಾಸ್ತಿ ವಿದ್ಯಾರ್ಥಿಗಳು ಇದನ್ನು ಕ್ಯಾಲ್ಕುಲೇಷನ್ ಮಾಡುವಾಗನೇ ಕನ್ಫ್ಯೂಸ್ ಆಗಿದ್ದು. ಓಕೆ, ಇಲ್ಲಿ ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ ಬರಿತೀರಿ, ನಂತರ ವೇರಿಯಬಲ್ ಬರಿತೀರಿ. ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನಲ್ಲಿ ಫಿಕ್ಸ್ ಬರಿತೀರಿ, ನಂತರ ವೇರಿಯಬಲ್ ಬರಿತೀರಿ. ಓಕೆ, ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 87,000. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೆಲ್ಲಿಂಗ್ ಓವರ್ಹೆಡ್ ಇಸ್ 130 ಪರ್ ಚೇರ್ ಕೊಟ್ಟಿದ್ದಾರೆ. 200 ಚೇರ್ಸ್ ಇಂಟು ₹130 ಪರ್ ಚೇರ್, ಸೊ 26,000. ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ 1,13,000. ಪ್ರಾಫಿಟ್ ಏನು ಹೇಳಿದ್ದಾರೆ, 25% ಆನ್ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ. ಟೋಟಲ್ ಕಾಸ್ಟು 1,13,000 ಬಂದಿದೆ. ಪ್ರಾಫಿಟ್ 1,13,000 ಇಂಟು 25%, 28,250 is the profit and sales is the 1,41,250. ಇಲ್ಲಿ ನಮಗೆ ಹೇಳಿದರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಹೌದಾ, ಅದನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಕ್ಯಾಲ್ಕುಲೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಪರ್ ಚೇರ್, ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಚೇರ್ ಮಾಡಿದ್ರಿ ಅಂತಂದ್ರೆ ನಿಮ್ಮದು ಪ್ರೈಸ್ ಪರ್ ಯೂನಿಟ್ ಪರ್ ಚೇರ್ ಬರುತ್ತೆ. ಸೊ 1,41,250 ಇದೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ, ಡಿವೈಡೆಡ್ ಬೈ 200 ಚೇರ್ಸ್ ಮಾಡಿದ್ರಿ ಅಂತಂದ್ರೆ ₹706.25 ಪರ್ ಚೇರ್ ಇಸ್ ದ ಸೆಲ್ಲಿಂಗ್ ಪ್ರೈಸ್. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನೀವೆಲ್ಲರೂ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊತೀನಿ. ಮತ್ತು ನೀವು ಪ್ರಾಬ್ಲಮ್ ಸೊಲ್ಯೂಷನ್ ನೋಡೋಕ್ಕಿಂತ ಮುಂಚೆ ನೀಟಾಗಿ ಪ್ರಾಬ್ಲಮ್ಸನ್ನು ಬರ್ಕೊಂಡು ಈ 1 by 1 ನಾನು ಏನು ಎಕ್ಸ್ಪ್ಲನೇಷನ್ ಕೊಡ್ಕೊತ ಹೋಗಿದ್ದೀನಿಲ್ಲ ಆ ರೀತಿ ನೀವು ಎಂಟ್ರಿ ಮಾಡ್ಕೋತಾ ಹೋಗಬೇಕು. ಕ್ಯಾಲ್ಕುಲೇಷನ್ನ ಅದೇ ರೀತಿ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ನಿಮ್ಮ ಕಾಸ್ಟ್ ಶೀಟು ರೆಡಿ ಆಗತ್ತೆ. ಅಂದರೆ ಪ್ರೈಮ್ ಕಾಸ್ಟ್ನಲ್ಲಿ ಏನೇನು ಐಟಮ್ ಬರ್ತವೆ, ನಂತರ ಫ್ಯಾಕ್ಟ್ರಿ ಓವರ್ಹೆಡ್ನಲ್ಲಿ ಏನೇನು ಐಟಮ್ ಬರ್ತವೆ, ನಂತರ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನಲ್ಲಿ ಏನೇನು ಬರ್ತವೆ, ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಲ್ಲಿ ಏನೇನು ಬರ್ತವೆ, ನಂತರ ಪ್ರೈಮ್ ಕಾಸ್ಟ್ ಆದ ನಂತರ ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಡ್ ಮಾಡ್ತೀರಿ. ಆ ಪ್ರೈಮ್ ಕಾಸ್ಟು ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಡ್ ಮಾಡಿರಿ ಅಂತಂದ್ರೆ ವರ್ಕ್ಸ್ ಕಾಸ್ಟ್ ಬರುತ್ತೆ. ವರ್ಕ್ಸ್ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆ್ಯಡ್ ಮಾಡಿರಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಮಾಡಿರಿ ಅಂದರೆ ಕಾಸ್ಟ್ ಆಫ್ ಸೇಲ್ಸ್ ಟೋಟಲ್ ಕಾಸ್ಟ್ ಬರುತ್ತೆ. ಈ ಟೋಟಲ್ ಕಾಸ್ಟ್ಗೆ ನೀವು ಪ್ರಾಫಿಟ್ ಆ್ಯಡ್ ಮಾಡಿರಿ ಅಂತಂದರೆ ಸೇಲ್ಸ್ ಬರುತ್ತೆ. ವೆರಿ ಸಿಂಪಲ್. ನೀವು ಕಾಸ್ಟ್ ಶೀಟ್ನಲ್ಲಿ ಚೆನ್ನಾಗಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಆರಾಮ್ಸೆ ನಿಮಗೆ 20 ಮಾರ್ಕ್ಸು ಸಿಗುತ್ತೆ. ನಿಮಗೇನಾದರೂ ಡೌಟ್ ಇತ್ತು ಅಂತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.